ಹೆಲೋ ಹಾಯ್ ನಮ್ಮ ಇಲ್ಲಡ ಡ್ರೈ ಫ್ರೂಟ್ಸ್ ಲಡ್ಡು ಮಂತೊಂದುಲ್ಲ ತೂಕ ಎಂಚ ಮನ್ಪುಂಡು ಬಂದು ಮನೇಲಿರುವ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆದ ಲಡ್ಡು ರೆಸಿಪಿ ಮಾಡೋಣ. ಇದಕ್ಕೆ ನಮಗೆ ಬೇಕು ಮೊದಲಿಗೆ ಬಾದಾಮಿ, ಪಿಸ್ತಾ ಹಾಗೂ ಒಣದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಹಾಗೂ ಸ್ವಲ್ಪ ಖರ್ಜೂರ, ಹಸಿ ಖರ್ಜೂರ. ಮೊದಲಿಗೆ ನಾವು ಬಾಣಲೆಯಲ್ಲಿ ಹಸಿ ಖರ್ಜೂರದ ಬೀಜವನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹುರಿಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಿ ನಾವು ಎಣ್ಣೆ ಅಥವಾ ಏನು ಪದಾರ್ಥ ಯೂಸ್ ಮಾಡ್ತಾ ಇಲ್ಲ, ಡ್ರೈ ರೋಸ್ಟ್ ಮಾಡಬೇಕು ಅಷ್ಟೇ ಇದರಲ್ಲಿ. ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ಬಾದಾಮಿನ ತಗೊಂಡು ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಬೇಕು. ಹೀಗೆ ಡ್ರೈ ರೋಸ್ಟ್ ಮಾಡೋದ್ರಿಂದ ನಮಗೆ ಪೌಡ್ರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾವಿದನ್ನು ಸ್ವಲ್ಪ ಹೊತ್ತು ಹುರಿಬೇಕು, ಅದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ರದ್ದು ಕಪ್ಪಾಗುತ್ತೆ. ಹುರಿದ ನಂತರ ನೆಕ್ಸ್ಟ್ ಅದಕ್ಕೆ ನಾವು ತೊಗೊಂಡಿರುವಂಥ ಗೋಡಂಬಿ ಹಾಕಿ ಹಾಗೆ ನಾವು ಹೇಗೆ ಬಾದಾಮಿಯನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇವೆ ಹಾಗೆ ಇದನ್ನು ಒಟ್ಟು ಸೇರಿಸಿ ಡ್ರೈ ರೋಸ್ಟ್ ಮಾಡಬೇಕು. ಹೀಗೆ ಕರೆಕ್ಟಾಗಿ ನಾವು ಡ್ರೈ ರೋಸ್ಟ್ ಮಾಡಿದ್ರಿಂದ ಪೌಡ್ರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಮುಂದೆ ನಾವು ತೊಗೊಂಡಿರುವಂಥ ಪಿಸ್ತಾ ಹಾಗೂ ಒಣ ದ್ರಾಕ್ಷಿನ ಅದೇ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಿ ನಾವು ಪಿಸ್ತಾ ಹಾಕ್ತಾ ಇದ್ದೇವೆ ಹಾಗೂ ಒಣ ದ್ರಾಕ್ಷಿನ ಒಟ್ಟಿಗೆ ಸೇರಿಸ್ತಾ ಇದ್ದೇವೆ. ಹಾಗೆ ಅದನ್ನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ಹುರಿಯೋದ್ರಿಂದ ಅದು ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೂ ಒಣ ದ್ರಾಕ್ಷಿ ಅದು ಮೂರು ಕರೆಕ್ಟಾಗಿ ನಮಗೆ ರೋಸ್ಟ್ ಆಗುತ್ತೆ. ನಂತರ ಅದು ತಣಿದ ಮೇಲೆ, ಅದು ಬಿಸಿ ಆರಿ ಹೋದ್ಮೇಲೆ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಬಿಸಿ ಆಗಿರುವಾಗ ಪೌಡ್ರ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ತಣ್ಣಗಾದ ಮೇಲೆ ಅದಕ್ಕೆ ಒಂದು ಏಲಕ್ಕಿಯನ್ನು ಸೇರಿಸಿ ನಾವಿಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೇವೆ. ಅದು ಏಲಕ್ಕಿ ಸೇರಿಸೋದ್ರಿಂದ ಒಳ್ಳೆ ಘಮ ಬರ್ತದೆ. ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ನಾವು ಹುರಿದಿರುವಂಥ ಹಸಿ ಖರ್ಜೂರವನ್ನು ಹಾಕಿ ಹಾಗೆ ಪೇಸ್ಟ್ ಮಾಡಬೇಕು. ನೀರೇನು ಬಳಸುವ ಅವಶ್ಯಕತೆ ಇಲ್ಲ. ಪೇಸ್ಟ್ ಮಾಡಿದ ನಂತರ ನಾವು ಹುರಿದಂಥ ಮಿಕ್ಸರ್ಗೆ ಅದನ್ನು ಸೇರಿಸಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ನಾವಿಲ್ಲಿ ಲಡ್ಡು ಮಾಡ್ತಿರೋದ್ರಿಂದ ರೌಂಡ್ ಶೇಪಿಗೆ ನಾವು ಅದನ್ನು ಉಂಡೆ ಕಟ್ಕೊಳ್ಬೇಕು. ತುಪ್ಪ ಹಾಗೂ ಖರ್ಜೂರ ಹಾಕಿದ್ರಿಂದ ಉಂಡೆ ಕಟ್ಟೋದಕ್ಕೆ ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ತದೆ. ಖರ್ಜೂರ ನಮ್ಮ ಸಿಹಿಗೆ ಅನುಗುಣವಾಗಿ ಬಳಸ್ಬೋದು. ಅದನ್ನು ನಾವಿಲ್ಲಿ ಯಾವುದೇ ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ನಾವಿಷ್ಟು ಇಂಗ್ರೀಡಿಯೆಂಟ್ಸಿಂದ 10 ಲಡ್ಡುನ ಮಾಡ್ತಿದ್ದೇವೆ. ಲಡ್ಡು ರೆಡಿ. ತೂಕ ಎಂಚ ಆತನ್ ಬಂದು ವಾವ್ ಸೂಪರ್ ಆತು.